ಕಳೆದ ಕೆಲ ದಿನಗಳಿಂದ ದೇಶದಲ್ಲಿ ರಫೇಲ್ ಯುದ್ಧ ವಿಮಾನಗಳದ್ದೇ ಚರ್ಚೆ. ಫ್ರಾನ್ಸ್ನಿಂದ ಬಂದ 5 ರಫೇಲ್ ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಸೇನೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. 7,000 ಕಿಲೋಮೀಟರ್ ಹಾರಾಟ ನಡೆಸಿ ಭಾರತೀಯ ವಾಯು ಪ್ರದೇಶವನ್ನು ಪ್ರವೇಶ ಮಾಡಿದ್ದ ರಫೇಲ್ಗಳನ್ನು ಭಾರತೀಯ ವಾಯುಸೇನೆ ವಿಶಿಷ್ಟ ರೀತಿಯಲ್ಲಿ ಸ್ವಾಗತ ಕೋರಿತ್ತು. 2 ಸುಖೋಯ್ ಯುದ್ಧ ವಿಮಾನಗಳನ್ನು ರಫೇಲ್ ವಿಮಾನದ ಆಗಮನದ ವೇಳೆ ಬೆಂಗಾವಲಾಗಿ ನಿಯೋಜಿಸಲಾಗಿತ್ತು. ರಫೇಲ್ ವಿಮಾನಗಳು ಅಂಬಾಲಾ ವಾಯುನೆಲೆ ತಲುಪುವವರೆಗೂ ಆಕಾಶ ಮಾರ್ಗದಲ್ಲಿ ಭದ್ರತೆ ನೀಡಿದ್ದು ಸುಖೋಯ್ ಯುದ್ಧ ವಿಮಾನಗಳು. ಸುಖೋಯ್ ವಿಮಾನಗಳು ನಮ್ಮದೇ ವಾಯುಸೇನೆಯಲ್ಲಿ ಕಳೆದ 23 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿವೆ. ಭಾರತೀಯ ವಾಯುಸೇನೆ ಹೊಂದಿರುವ ಬಲಿಷ್ಠ ಯುದ್ಧ ವಿಮಾನ ಅನ್ನೋ ಖ್ಯಾತಿ ಸುಖೋಯ್ಗಿದೆ. ಈಗ ಆ ಹೆಸರು ರಫೇಲ್ ವಿಮಾನಗಳಿಗೆ ದಕ್ಕಿದೆ. 23 ವರ್ಷಗಳಿಂದ ಭಾರತೀಯ ವಾಯುಸೇನೆಯಲ್ಲಿ ಅತ್ಯಂತ ಕರಾರುವಕ್ ದಾಳಿಗೆ ಹೆಸರಾಗಿವೆ ಸುಖೋಯ್. ಭಾರತಕ್ಕೆ ಬಂದಿರೋದು ಕೇವಲ 5 ರಫೇಲ್ ಮಾತ್ರ. 2021ರ ಅಂತ್ಯದ ವೇಳೆಗೆ ಈ ಸಂಖ್ಯೆ 36 ತಲುಪುತ್ತೆ. ಆದರೆ ಭಾರತೀಯ ವಾಯುಸೇನೆಯಲ್ಲಿ 260ಕ್ಕೂ ಹೆಚ್ಚು ಸುಖೋಯ್ ಯುದ್ಧ ವಿಮಾನಗಳಿವೆ. ಅಂದರೆ ಕಳೆದ 23 ವರ್ಷಗಳಿಂದ ಭಾರತವನ್ನ ಸುರಕ್ಷಿತವಾಗಿ ಕಾಯುತ್ತಿವೆ ಈ ಸುಖೋಯ್ ವಿಮಾನಗಳು. ಸುಖೋಯ್ 3 ಮತ್ತು 4ನೇ ತಲೆಮಾರಿನ ಯುದ್ಧ ವಿಮಾನ. ಆದರೆ ರಫೇಲ್ 4 ಮತ್ತು 5ನೇ ತಲೆಮಾರಿನ ಯುದ್ಧ ವಿಮಾನ. ಕಡಿಮೆ ತೂಕ, ಅತ್ಯಾಧುನಿಕ ತಂತ್ರಜ್ಞಾನ, ಗುರಿಗಳನ್ನು ಧ್ವಂಸ ಮಾಡಬಲ್ಲ ಚಾಕಚಕ್ಯತೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯದಿಂದಾಗಿ ಭಾರತ ಈಗ ರಫೇಲ್ಗಳನ್ನು ಖರೀದಿಸಿದೆ. ಪರ್ವತ ಪ್ರದೇಶಗಳಲ್ಲಿ ಹೆಚ್ಚು ತೂಕ ಹೊಂದಿರೋ ಸುಖೋಯ್ ಪರಿಣಾಮಕಾರಿಯಲ್ಲ ಅನ್ನುವ ಒಂದು ಕಾರಣ ಮತ್ತು ಹಳೆಯ ಮಾದರಿ ಅನ್ನೋ ಕಾರಣಕ್ಕೆ ರಫೇಲ್ ಅನ್ನ ಖರೀದಿಸಲಾಗಿದೆ. ಹಾಗಂತ ಸುಖೋಯ್ ಸಾಮರ್ಥ್ಯವನ್ನ ಅನುಮಾನಿಸಬೇಕಿಲ್ಲ. ಚೀನಾ ಗಲ್ವಾನ್ ಕಣಿವೆಯಲ್ಲಿ ಸಂಘರ್ಷ ನಡೆಸಿದ ನಂತರ ಭಾರತ ಇನ್ನಷ್ಟು ಯುದ್ಧ ವಿಮಾನಗಳ ಖರೀದಿಗೆ ನಿರ್ಧಾರ ಮಾಡಿತ್ತಲ್ಲ. ಅದರಲ್ಲಿ 12 ಸುಖೋಯ್ ಯುದ್ಧ ವಿಮಾನಗಳಿವೆ. ಬೇರೆ ಬೇರೆ ಯುದ್ಧ ಸನ್ನಿವೇಶಗಳಲ್ಲಿ ರಫೇಲ್ ಮತ್ತು ಸುಖೋಯ್ನ ಸಾಮರ್ಥ್ಯದ ಪರೀಕ್ಷೆ ಬೇರೆ ಬೇರೆಯಾಗಿರಲಿದೆ. ಶಕ್ತಿಶಾಲಿ ಸುಖೋಯ್ ಯುದ್ಧ ವಿಮಾನಗಳು ಭಾರತೀಯ ವಾಯುಸೇನೆಗೆ ಸೇರ್ಪಡೆಯಾಗುವುದಕ್ಕೆ ಕಾರಣ ಮಾಜಿ ಪ್ರಧಾನಿ ಕನ್ನಡಿಗ HD ದೇವೇಗೌಡರು. 1996ರಲ್ಲಿ ದೇವೇಗೌಡರು ಪ್ರಧಾನಿಯಾಗಿದ್ದ ಸಮಯದಲ್ಲಿ ಸುಖೋಯ್ ಯುದ್ಧ ವಿಮಾನಗಳನ್ನು ರಷ್ಯಾದಿಂದ ಖರೀದಿಸುವ ಒಪ್ಪಂದ ಮಾಡಿಕೊಳ್ಳಲಾಯಿತು. 6,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 40 ಸುಖೋಯ್ ವಿಮಾನಗಳನ್ನು ಖರೀದಿಗೆ ರಷ್ಯಾ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು ಅವತ್ತಿನ ಪ್ರಧಾನಿ HD ದೇವೇಗೌಡರು. ಅವತ್ತಿನ ಕಾಲಕ್ಕೆ 6,500 ಕೋಟಿ ಖರ್ಚು ಮಾಡಿ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ದು ದೇವೇಗೌಡರ ಸಾಧನೆ. ಹಾಗೆ ದೇವೇಗೌಡರು ಖರೀದಿ ಮಾಡಿದ್ದ 40 ಯುದ್ಧ ವಿಮಾನಗಳು ಭಾರತೀಯ ವಾಯುಸೇನೆಗೆ ಸೇರ್ಪಡೆಯಾಗುವಷ್ಟರಲ್ಲಿ ಅವರು ಅಧಿಕಾರ ಕಳೆದುಕೊಂಡಿದ್ದರು. ಆನಂತರ ಅಧಿಕಾರ ನಡೆಸಿದ ಸರ್ಕಾರಗಳು ಮತ್ತಷ್ಟು ಸುಖೋಯ್ ಖರೀದಿ ಒಪ್ಪಂದಗಳನ್ನು ರಷ್ಯಾದ ಜೊತೆ ಮಾಡಿಕೊಂಡವು. ಸುಧಾರಿತ ಸುಖೋಯ್ ಯುದ್ಧ ವಿಮಾನಗಳನ್ನು HALನಲ್ಲೇ ತಯಾರು ಮಾಡಲಾಯಿತು. ಈಗ 260ಕ್ಕೂ ಹೆಚ್ಚು ಸುಖೋಯ್ ಯುದ್ಧ ವಿಮಾನಗಳು ಭಾರತೀಯ ವಾಯುಸೇನೆಯಲ್ಲಿವೆ. ರಫೇಲ್ ವಿಮಾನ ಖರೀದಿ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ರಾಜಕೀಯ ಹೋರಾಟವಾಗಿತ್ತಲ್ಲ. ಅದೇ ರೀತಿ ಸುಖೋಯ್ ವಿಮಾನ ಖರೀದಿ ವೇಳೆಯೂ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಆದರೆ ಅದು HD ದೇವೇಗೌಡರ ವಿರುದ್ಧ ಅಲ್ಲ. PV ನರಸಿಂಹರಾವ್ ಪ್ರಧಾನಿಯಾಗಿದ್ದ ಸಮಯದಲ್ಲೇ ವಾಯುಪಡೆಗೆ ಸುಖೋಯ್ ಯುದ್ಧ ವಿಮಾನಗಳನ್ನು ಖರೀದಿಸೋ ಚರ್ಚೆಗಳು ನಡೆದಿದ್ವು. ಅದು 1996ರ ಲೋಕಸಭಾ ಚುನಾವಣೆಯ ಸಮಯ. ಚುನಾವಣಾ ಖರ್ಚಿಗಾಗಿ PV ನರಸಿಂಹರಾವ್ ವಿಮಾನ ಖರೀದಿಗೆ ದುಡ್ಡು ಖರ್ಚು ಮಾಡ್ತಿದ್ದಾರೆ ಎಂದು ಆರೋಪಿಸಲಾಗಿತ್ತು.
ಈ ಆರೋಪದ ನಂತರ ನರಸಿಂಹರಾವ್ ಸುಮ್ಮನಾದರು. ಚುನಾವಣೆಯ ನಂತರ ಬದಲಾದ ಸನ್ನಿವೇಶದಲ್ಲಿ ಎಚ್.ಡಿ. ದೇವೇಗೌಡ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ್ರು. ಸೇನಾಪಡೆಗಳು ಸಶಕ್ತವಾಗಿರದಿದ್ರೆ ದೇಶಕ್ಕೆ ಉಳಿಗಾಲವಿಲ್ಲ ಅಂತ ಸುಖೋಯ್ ಖರೀದಿ ಪ್ರಕ್ರಿಯೆಗಳನ್ನು ಮತ್ತೆ ಆರಂಭಿಸಿದ್ರು. ಆಗ ರಕ್ಷಣಾ ಸಚಿವರಾಗಿದ್ದದ್ದು ಮುಲಾಯಂ ಸಿಂಗ್ ಯಾದವ್. ಆಗಲೂ ವಿರೋಧ ಕೇಳಿಬಂತು. ಆದರೆ ಮುಲಾಯಂ ಸಿಂಗ್ ಯಾದವ್ ಅವರ ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ, ಜಸ್ವಂತ್ ಸಿಂಗ್ ರಂತಹ ನಾಯಕರು ಚರ್ಚೆ ನಡೆಸಿ ಖರೀದಿ ಒಪ್ಪಂದ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬರಲಾಯಿತು. ದೇಶದ ರಕ್ಷಣೆಯ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಅನ್ನೋ ನಿಲುವು ತೆಗೆದುಕೊಂಡ ವಾಜಪೇಯಿ ಸುಖೋಯ್ ಖರೀದಿಗೆ ವಿರೋಧ ಮಾಡಲಿಲ್ಲ. ಇದಾದ ಬಳಿಕ ಪ್ರಧಾನಿಯಾಗಿದ್ದ ದೇವೇಗೌಡರು 1996ರ ನವೆಂಬರ್ 30ರಂದು ರಷ್ಯಾದ ಜೊತೆಗೆ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದ್ದರು. ಸುಖೋಯ್ 30 ಮತ್ತು ಸುಧಾರಿತ ಸುಖೋಯ್ MK-30 ಯುದ್ಧ ವಿಮಾನಗಳೇ ಇಷ್ಟು ವರ್ಷ ಭಾರತೀಯ ವಾಯುಸೇನೆಯ ಶಕ್ತಿಯಾಗಿದ್ದವು. ರಫೇಲ್ ಬಂದರೂ ಸುಖೋಯ್ ಭಾರತದ ಪಾಲಿಗೆ ಶಕ್ತಿಯೇ. ಯಾಕಂದ್ರೆ ಎದುರಾಳಿಗಳಲ್ಲಿ ಭೀತಿ ಹುಟ್ಟಿಸೋ ಸಾಮರ್ಥ್ಯ ಆ ಯುದ್ಧ ವಿಮಾನಕ್ಕಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.